ನಮಸ್ತೆ ಎಲ್ರಿಗೂ. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ನಿಮ್ಮ ವಿಜಯಲಕ್ಷ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫುಡ್ ಫಾರ್ ಗುಡ್. ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಅಂದರೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥ ಎಗ್ ಮಸಾಲ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೋಸ್ಕರ ನಾನು ಒಂದು ಸಣ್ಣ ಗಡ್ಡೆ ಈರುಳ್ಳಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಒಂದು ಚಿಕ್ಕ ಪೀಸು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ 1.5 ಸ್ಪೂನಷ್ಟು ಸಾಂಬಾರು ಪುಡಿ, ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ರುಬ್ಬಿ ನುಣ್ಣಗೆ ಮಸಾಲೆ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ಮೊಟ್ಟೆ ತೊಗೊಂಡಿದ್ದೀನಿ, ಒಂದು ಈರುಳ್ಳಿನ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ, ಹಾಗೆ ಕರಿಬೇವಿನ ಸೊಪ್ಪನ್ನು ಇಟ್ಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿನೂ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಈರುಳ್ಳಿ ಒಗ್ಗರಣೆ ಅಂತ ಹೇಳ್ತೀವಿ. ಇದಕ್ಕೆ ಈ ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ ಅಥವಾ ಬೇರೆ ಏನೂ ಹಾಕಲ್ಲ, ಬರೀ ಈರುಳ್ಳಿ ಮತ್ತು ಕರಿಬೇವು ಮಾತ್ರ ಹಾಕ್ತೀವಿ. ಇದನ್ನು ಸಣ್ಣೂರಿಲಿಟ್ಕೊಂಡು ಈ ಥರ ನಿಧಾನಕ್ಕೆ ಫ್ರೈ ಮಾಡಿಕೊಳ್ಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಕಲರ್, ಡಾರ್ಕಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಳ್ಬೇಕು. ಇದು ಚೆನ್ನಾಗಿ ಫ್ರೈ ಆದರೆ ಮಾತ್ರ ಈ ಒಗ್ಗರಣೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ. ಈರುಳ್ಳಿ ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಡಾರ್ಕ್ ಗೋಲ್ಡನ್ ಕಲರ್ ಬರ್ತಾ ಇದೆ. ಇಷ್ಟು ಫ್ರೈ ಆಗಬೇಕಾದ್ರೆ ಒಳ್ಳೆ ಘಮ ಬರ್ತಾ ಇದೆ. ಈ ಘಮ ಬರೋ ಅಷ್ಟೊತ್ತಿಗೆ ನಾವು ಮಸಾಲೆ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಅದನ್ನು ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ ಒಗ್ಗರಣೆದು ಘಮ ಇದೆಯಲ್ಲ, ಇದು ಇಡೀ ನಮ್ಮ ಬಿಲ್ಡಿಂಗೆಲ್ಲ ಸ್ಮೆಲ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಸಾಂಬಾರ್ಗೂ ಇದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಗ್ಗರಣೆ ಹಾಕಿ. ಹಾಗೆ ಈ ಮಸಾಲೆ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ನೀರು ಹಾಕದೆ ಒಂದು 2 ನಿಮಿಷ ಹಾಗೆ ಫ್ರೈ ಮಾಡಬೇಕು. 2 ನಿಮಿಷ ಫ್ರೈ ಆದಮೇಲೆ ನಾನು ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಮಗೆ ಯಾವ ಹದಕ್ಕೆ ಬೇಕು ಅಂತ ಸಾಂಬಾರನ್ನ ನೋಡಿಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ಇದು ಜಾಸ್ತಿ ತೆಳ್ಳಗೆ ಏನು ಮಾಡೋದು ಬೇಡ. ಈಗ ಇದಕ್ಕೆ 1/2 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನಿಮ್ಮ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕಡಿಮೆನೇ ಆದರೂ ಪರವಾಗಿಲ್ಲ, ಆಮೇಲೆ ಸಾರು ಕುಡಿದು ನೋಡಿ, ಕಮ್ಮಿ ಆದರೆ ಮತ್ತೆ ಹಾಕ್ಕೊಳ್ಬೋದು. ಇವಾಗ ಇದನ್ನು ಮುಚ್ಚಿಟ್ಟು 2ರಿಂದ 3 ನಿಮಿಷ ಕುದಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಆವಾಗಲೇ ಮಸಾಲೆ ರುಬ್ಬಬೇಕಾದ್ರೆ ಅರ್ಶಿನದ ಪುಡಿ ಹಾಕೋದು ಮರೆತೆ. ಹಾಗಾಗಿ ಈಗ ಒಂದು 2 ಚಿಟಿಕೆಯಷ್ಟು ಅರ್ಶಿನದ ಪುಡಿನ ಹಾಕ್ತಾಯಿದ್ದೀನಿ. ಇದಕ್ಕೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೊಟ್ಟೆಗೆ ಅರ್ಶಿನದ ಪುಡಿ ಹಾಕಲೇಬೇಕು. ನೋಡಿ, ಈ ಥರ ಕುದೀತಾ ಇರಬೇಕಾದ್ರೆ ಇದು ಉರಿ ಮೀಡಿಯಮಲ್ಲಿರಬೇಕು, ಯಾವತ್ತು ಸಿಮ್ಮಲ್ಲಿ ಇರಬಾರ್ದು. ಇದೇ ಥರ ಕುದೀತಾ ಇರಬೇಕು ಸಾರು. ಕುದೀತಾ ಇರಬೇಕಾದ್ರೆ ನಾವು ತೊಗೊಂಡಿರೋಂಥ ಮೊಟ್ಟೆನ ಒಡೆದು ಹಾಕ್ಕೊಳ್ಬೇಕು. ನೋಡಿ, ಈ ಥರ ಒಡೆದು ಬೇರೆ ಬೇರೆನೇ ಹಾಕ್ಕೊಳ್ಬೇಕು. ನಾನು 2 ಮೊಟ್ಟೆ ತೊಗೊಂಡಿದ್ದೀನಿ, ಯಾಕಂದರೆ ನಾಳೆ ಉಳಿಬಾರ್ದು, ಅದಕ್ಕೋಸ್ಕರ. ನೀವು ಎಷ್ಟು ಬೇಕಿದ್ರೂ ಹಾಕ್ಕೊಳ್ಬೋದು. ನೋಡಿ, ಈ ಥರ ಸಪ್ರೇಟಾಗಿ ಹಾಕ್ಕೊಳ್ಬೇಕು. ಯಾವುದೇ ಕಾರಣಕ್ಕದು ಮಿಕ್ಸ್ ಆಗಬಾರ್ದು. ಈ
ಈ ಥರ ಹಾಕ್ಕೊಂಡು 2 ನಿಮಿಷ ಹಂಗೆ ಕುದಿಯಕ್ಕೆ ಬಿಡೋಣ. ಮುಚ್ಚಿಡ್ತಾ ಇದ್ದೀನಿ. ಮುಚ್ಚಿಟ್ಟು 2 ನಿಮಿಷ ಹಂಗೆ ಕುದಿಯಕ್ಕೆ ಬಿಡಬೇಕು. ಮೀಡಿಯಮ್ ಉರಿಲಿರಬೇಕು. ನೋಡಿ ಈ ಥರ ಬೆಂದಿದೆ ಕುದ್ದು. ನೋಡಿ ಈ ಥರ ಒಂದ್ಸರಿ ಸೌಟ್ ಹಾಕಬೇಕು, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದೇ ಥರ ಬಿಟ್ಟರೆ ಅದಕ್ಕೋಸ್ಕರ ಈ ಥರ ಸೌಟ್ ಹಾಕಿ ಒಂದ್ಸರಿ ತಿರುಗಬೇಕು. ಅದನ್ನು ಮೇಲ್ಗಡೆನೂ ಚೆನ್ನಾಗಿ ಬೇಯಬೇಕಲ್ವ, ಹಾಗಾಗಿ ಕುದಿಯೋ ಸಾರನ್ನ ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಈ ಥರ ಸಾಂಬಾರು ಜೊತೆ ಮೊಟ್ಟೆ ಬೇಯಬೇಕಾದ್ರೆ ಮೊಟ್ಟೆ ತುಂಬ ಟೇಸ್ಟಾಗಿರುತ್ತೆ. ಈ ಥರ ಬೇಯಿಸಿ ಈ ಥರ ಸಾಂಬಾರು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ತಿರುವಾಗ್ತಾ ಇದ್ದೀನಿ. ಮೇಲ್ಗಡೆ ಒಂದು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಎರಡನ್ನೂ ತಿರುವಾಗ್ತಾ ಇದ್ದೀನಿ. ನೋಡಿ, ನೀವೆಷ್ಟೇ ಮೊಟ್ಟೆ ಹಾಕಿದ್ರೂ ಇದೇ ಥರ ಮಾಡ್ಕೊಂಡ್ರೆ ಆಯಿತು. ತುಂಬಾ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥ ಒಂದು ಮೊಟ್ಟೆದು ರೆಸಿಪಿ ಇದು. ಸಾಂಬಾರು ಆಗುತ್ತೆ, ತುಂಬಾ ಚೆನ್ನಾಗೂ ಇರುತ್ತೆ. ಮುಚ್ಚಿಟ್ಟು 2 ನಿಮಿಷ ಹಂಗೆ ಬೇಯಿಸ್ತಾ ಇದ್ದೀನಿ. 2 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ದೀನಿ. ನೋಡಿ, ನಮ್ಮದು ಮೊಟ್ಟೆ ಮಸಾಲ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ನಿಮಗೆ ಚಪಾತಿಗೆ, ಮುದ್ದೆಗೆ, ರೈಸ್ ಜೊತೆ ಎಲ್ಲದಕ್ಕೂ ತುಂಬಾ ಒಳ್ಳೆ ಕಾಂಬಿನೇಷನ್ನು, ಹಾಗೂ ತುಂಬಾ ಅರ್ಜೆಂಟಾಗಿ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ. ಇದನ್ನು ನೀವು ಖಂಡಿತ ಟ್ರೈ ಮಾಡಿ. ಬ್ಯಾಚುಲರ್ಸಿಗೆಲ್ಲ ಹಾಗೂ ಆಫೀಸ್ ಬಿಟ್ಟು ಬಂದ ಮೇಲೆ ಅರ್ಜೆಂಟಾಗಿ ಅಡುಗೆ ಮಾಡ್ಕೊಳ್ಬೇಕು ಅಂತಿರೋರಿಗೆಲ್ಲ ಈ ರೆಸಿಪಿ ತುಂಬಾ ಯೂಸ್ಫುಲ್ ಆಗುತ್ತೆ. ಖಂಡಿತ ಇದನ್ನು ಇದೇ ರೀತಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರೋವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ಎಲ್ಲ ರೆಸಿಪಿಗಳದ್ದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ರಾಗಿ ಮುದ್ದೆ ಜೊತೆ ಈ ಎಗ್ ಮಸಾಲನ ಸರ್ವ್ ಮಾಡಿದ್ದೀನಿ. ರಾಗಿ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಈ ಥರ ಟ್ರೈ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಥ್ಯಾಂಕ್ ಯು.